ಅವರಿಬ್ಬರು 40 ವರ್ಷದಿಂದ ಸಂಸಾರ ನಡೆಸಿದಂತ ದಂಪತಿ. ಇದೀಗ ಆ ದಂಪತಿ ಜೊತೆಗೆ ಆತನ ಗಂಡ ಅನಾರೋಗ್ಯ ಪೀಡಿತನಾಗಿ ಬಳಲ್ತಾ ಇದ್ದ. ಹೀಗಾಗಿ ಈತನ ಅನಾರೋಗ್ಯ ಪೀಡಿತ ಈ ಕಾರಣದಿಂದಾಗಿ ಆತನ ಪತ್ನಿ ಆತನ ಆಸ್ತಿಯನ್ನ ಬರೆಸಿಕೊಂಡಿದ್ದಾಳೆ. ಈಗ ಗಂಡ ಮತ್ತು ಅತ್ತೆಗೆ ವಿಲನ್ ಆಗಿದ್ದಾಳೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನನ್ನ ಮಿಸ್ಸಸ್ ಇತ್ತು ಮಗಳು ಇವರೆಲ್ಲ ಹೊಡೆದು ಆಚೆ ಹಾಕಿ ಹೋಟೆಲ್ ಹೊಡೆದ್ರು. ಹೆಂಗಂದ್ರೆ ಹಂಗ ಬೈದು ನಾನು ಎಲ್ಲ ನೀವೇ ಇಟ್ಕೊಳ್ರ, ನಾಳೆ ದಿವಸ ನಿಮ್ಗೆ ಆಗೋದು, ಇದೆಲ್ಲ ನಿಮ್ಗೆ ಒಂದ್ ಅಂಗಡಿ ಬಾಡಿಗೆ ಕೊಡಿ, ನನಗೆ ತಿಂಗಳಿಗೆ 5,000ದಿಂದ 6,000 ಬೇಕು. ನೆತ್ತಿ ಮೇಲೆ ಸೂರಿಲ್ಲ, ಹೊಟ್ಟೆಗೆ ಹೊತ್ತು ಊಟವಿಲ್ಲ, ಕೋಟಿ ಕೋಟಿ ಆಸ್ತಿ ಇದ್ರೂ ಕಣ್ಣೀರು ಹಾಕುವುದು ತಪ್ಪಿಲ್ಲ. ಇಳಿ ವಯಸ್ಸಿನಲ್ಲಿ ತಾಯಿ ಮಗ ಕಣ್ಣೀರು ಹಾಕ್ತಿರೋದಕ್ಕೆ ಕಾರಣವಾಗಿದ್ದೇ ಆಸ್ತಿ. ಇದು ಚಿಕ್ಕಬಳ್ಳಾಪುರದ ಏಲೆಪೇಟೆಯಲ್ಲಿ ನಡೆದಿರೋ ಘಟನೆ. ಮನೆ ಮುಂದೆ ಹೆಂಡತಿಗೆ ಹೇಡಿ ಶಾಪ ಹಾಕ್ತಿರೋ ಇವರ ಹೆಸರೇ ವಿಶ್ವನಾಥ್. 45 ವರ್ಷಗಳ ಹಿಂದೆ ರಾಧಮ್ಮ ಅನ್ನೋರನ್ನ ಮದುವೆ ಆಗಿದ್ದ. ದಂಪತಿಗೆ 2 ಮಕ್ಕಳು ಇದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ವಿಶ್ವನಾಥ್ ಅನಾರೋಗ್ಯದಿಂದ ಆಸ್ಪತ್ರೆ ಪಾಲಾಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಪತ್ನಿ ರಾಧಮ್ಮ ಗಂಡನ ಆಸ್ತಿಯನ್ನ ಬರೆಸಿಕೊಂಡು ಮನೆಯಿಂದ ಆಚೆ ತಳ್ಳಿದ್ದಾಳೆ. ಸುಮಾರು ಕೋಟಿಗಳ ಆಸ್ತಿ. ನಾನು ಮನೆಯಲ್ಲೇ ಇದ್ದೆ. 2 ಕಿಡ್ನಿಗೆ ಫೈಲೂರ್ ಆಗಿತ್ತು. ಅಳಿಯ ಅವರು ಇವರೆಲ್ಲ ಸೇರ್ಕೊಂಡು ಆಸ್ತಿ ಹೊಡೆದು ಬಿಟ್ರು. ಯಾರ್ದು? ನಮ್ದು. ನಾನು ಬರ್ಕೊಟ್ಟಿದ್ದೆ. ಇವಾಗ ಏನಕ್ಕೆ ಯಾಕೆ ಈಗ? ನಾನು ಏನ್ ಅಯ್ಯಮ್ಮ ಯಾರು? ಅಯ್ಯಮ್ಮ ಯಾರು? ಮಿಸ್ಸಸ್. ನನ್ನ ಮಿಸ್ಸಸ್ ಇತ್ತು ಮಗಳು ಇವರೆಲ್ಲ ಹೊಡೆದು ಆಚೆ ಹಾಕಿ ಇದೆಲ್ಲ ಮಾಡಿ. ದಿಕ್ಕು ತೋಚದಂತೆ ಆಗಿರೋ ವಿಶ್ವನಾಥ್ ತನ್ನ ತಾಯಿ ಜೊತೆಗೆ ಹೆಂಡತಿ ವಿರುದ್ಧ ಪ್ರತಿಭಟನೆಗೆ ಕುಳಿತಿದ್ದಾರೆ. ಮಗನ ಕಷ್ಟ ಕಂಡ ತಾಯಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಘಟನೆ ಸಂಬಂಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗ್ತಿಲ್ವಂತೆ. ಮನೆ ಹಾಗೂ ಅಂಗಡಿಗಳ ಬಾಡಿಗೆ ಹಣ ಕೊಟ್ರೆ ಸಾಕು, ನಾವು ಇರೋವರೆಗೂ ಚಿಕಿತ್ಸೆ ಆಗುತ್ತೆ, ನನ್ನ ನಂತರ ಇಡೀ ಆಸ್ತಿ ನೀವೇ ಇಟ್ಕೊಳ್ಳಿ ಅಂತ ನೊಂದ ಪತಿ ಬೇಡಿಕೊಳ್ತಿದ್ದಾರೆ. ನನಗೆ ತಿಂಗಳಿಗೆ 5,000ದಿಂದ 6,000 ಬೇಕು. ನಾನು ಎಲ್ಲ ನೀವೇ ಇಟ್ಕೊಳ್ರ, ನಾಳೆ ದಿವಸ ನಿಮ್ಗೆ ಆಗೋದು, ಇದೆಲ್ಲ ನಿಮ್ಗೆ ಒಂದ್ ಅಂಗಡಿ ಬಾಡಿಗೆ ಕೊಡಿ. ಈ ಬಿಲ್ಡಿಂಗ್ ಅಲ್ಲಿ ನಿಮ್ದೇನಾ? ನಂದೆ. ಇದು ನಂದು, ಅಲ್ಲಿ ನನ್ನ ತಮ್ಮ ಬರುತ್ತೆ. ಒಟ್ಟಿನಲ್ಲಿ ಕೈ ಹಿಡಿದ ಪತ್ನಿಯಿಂದಲೇ ಇಲ್ಲಿ ಪತಿ ಕಣ್ಣೀರು ಹಾಕುವ ಸ್ಥಿತಿ ಎದುರಾಗಿದೆ. ವೃದ್ಧಾಪ್ಯದಲ್ಲಿ ಮಗನ ಜೊತೆ ತಾಯಿಯೂ ಕೂಡ ಬೀದಿ ಪಾಲಾಗಿದ್ದು ವಿಪರ್ಯಾಸ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರಿಬ್ಬರು 40 ವರ್ಷದಿಂದ ಸಂಸಾರ ನಡೆಸಿದಂತ ದಂಪತಿ. ಇದೀಗ ಆ ದಂಪತಿ ಜೊತೆಗೆ ಆತನ ಗಂಡ ಅನಾರೋಗ್ಯ ಪೀಡಿತನಾಗಿ ಬಳಲ್ತಾ ಇದ್ದ. ಹೀಗಾಗಿ ಈತನ ಅನಾರೋಗ್ಯ ಪೀಡಿತ ಈ ಕಾರಣದಿಂದಾಗಿ ಆತನ ಪತ್ನಿ ಆತನ ಆಸ್ತಿಯನ್ನ ಬರೆಸಿಕೊಂಡಿದ್ದಾಳೆ. ಈಗ ಗಂಡ ಮತ್ತು ಅತ್ತೆಗೆ ವಿಲನ್ ಆಗಿದ್ದಾಳೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನನ್ನ ಮಿಸ್ಸಸ್ ಇತ್ತು ಮಗಳು ಇವರೆಲ್ಲ ಹೊಡೆದು ಆಚೆ ಹಾಕಿ ಹೋಟೆಲ್ ಹೊಡೆದ್ರು. ಹೆಂಗಂದ್ರೆ ಹಂಗ ಬೈದು ನಾನು ಎಲ್ಲ ನೀವೇ ಇಟ್ಕೊಳ್ರ, ನಾಳೆ ದಿವಸ ನಿಮ್ಗೆ ಆಗೋದು, ಇದೆಲ್ಲ ನಿಮ್ಗೆ ಒಂದ್ ಅಂಗಡಿ ಬಾಡಿಗೆ ಕೊಡಿ, ನನಗೆ ತಿಂಗಳಿಗೆ 5,000ದಿಂದ 6,000 ಬೇಕು. ನೆತ್ತಿ ಮೇಲೆ ಸೂರಿಲ್ಲ, ಹೊಟ್ಟೆಗೆ ಹೊತ್ತು ಊಟವಿಲ್ಲ, ಕೋಟಿ ಕೋಟಿ ಆಸ್ತಿ ಇದ್ರೂ ಕಣ್ಣೀರು ಹಾಕುವುದು ತಪ್ಪಿಲ್ಲ. ಇಳಿ ವಯಸ್ಸಿನಲ್ಲಿ ತಾಯಿ ಮಗ ಕಣ್ಣೀರು ಹಾಕ್ತಿರೋದಕ್ಕೆ ಕಾರಣವಾಗಿದ್ದೇ ಆಸ್ತಿ. ಇದು ಚಿಕ್ಕಬಳ್ಳಾಪುರದ ಏಲೆಪೇಟೆಯಲ್ಲಿ ನಡೆದಿರೋ ಘಟನೆ. ಮನೆ ಮುಂದೆ ಹೆಂಡತಿಗೆ ಹೇಡಿ ಶಾಪ ಹಾಕ್ತಿರೋ ಇವರ ಹೆಸರೇ ವಿಶ್ವನಾಥ್. 45 ವರ್ಷಗಳ ಹಿಂದೆ ರಾಧಮ್ಮ ಅನ್ನೋರನ್ನ ಮದುವೆ ಆಗಿದ್ದ. ದಂಪತಿಗೆ 2 ಮಕ್ಕಳು ಇದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ವಿಶ್ವನಾಥ್ ಅನಾರೋಗ್ಯದಿಂದ ಆಸ್ಪತ್ರೆ ಪಾಲಾಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಪತ್ನಿ ರಾಧಮ್ಮ ಗಂಡನ ಆಸ್ತಿಯನ್ನ ಬರೆಸಿಕೊಂಡು ಮನೆಯಿಂದ ಆಚೆ ತಳ್ಳಿದ್ದಾಳೆ. ಸುಮಾರು ಕೋಟಿಗಳ ಆಸ್ತಿ. ನಾನು ಮನೆಯಲ್ಲೇ ಇದ್ದೆ. 2 ಕಿಡ್ನಿಗೆ ಫೈಲೂರ್ ಆಗಿತ್ತು. ಅಳಿಯ ಅವರು ಇವರೆಲ್ಲ ಸೇರ್ಕೊಂಡು ಆಸ್ತಿ ಹೊಡೆದು ಬಿಟ್ರು. ಯಾರ್ದು? ನಮ್ದು. ನಾನು ಬರ್ಕೊಟ್ಟಿದ್ದೆ. ಇವಾಗ ಏನಕ್ಕೆ ಯಾಕೆ ಈಗ? ನಾನು ಏನ್ ಅಯ್ಯಮ್ಮ ಯಾರು? ಅಯ್ಯಮ್ಮ ಯಾರು? ಮಿಸ್ಸಸ್. ನನ್ನ ಮಿಸ್ಸಸ್ ಇತ್ತು ಮಗಳು ಇವರೆಲ್ಲ ಹೊಡೆದು ಆಚೆ ಹಾಕಿ
ಇದೆಲ್ಲ ಮಾಡಿ ದಿಕ್ಕು ತೋಚದಂತೆ ಆಗಿರೋ ವಿಶ್ವನಾಥ್ ತನ್ನ ತಾಯಿ ಜೊತೆಗೆ ಹೆಂಡತಿ ವಿರುದ್ಧ ಪ್ರತಿಭಟನೆಗೆ ಕುಳಿತಿದ್ದಾರೆ. ಮಗನ ಕಷ್ಟ ಕಂಡ ತಾಯಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಘಟನೆ ಸಂಬಂಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗ್ತಿಲ್ವಂತೆ. ಮನೆ ಹಾಗೂ ಅಂಗಡಿಗಳ ಬಾಡಿಗೆ ಹಣ ಕೊಟ್ರೆ ಸಾಕು, ನಾವು ಇರೋವರೆಗೂ ಚಿಕಿತ್ಸೆ ಆಗುತ್ತೆ, ನನ್ನ ನಂತರ ಇಡೀ ಆಸ್ತಿ ನೀವೇ ಇಟ್ಕೊಳ್ಳಿ ಅಂತ ನೊಂದ ಪತಿ ಬೇಡಿಕೊಳ್ತಿದ್ದಾರೆ. ನಿಮಗೆ ಚೆನ್ನಾಗಿಲ್ಲ ಈಗ? ನನಗೆ ತಿಂಗಳಿಗೆ 5,000ದಿಂದ 6,000 ಬೇಕು. ನಾನು ಎಲ್ಲ ನೀವೇ ಇಟ್ಕೊಳ್ರ, ನಾಳೆ ದಿವಸ ನಿಮ್ಗೆ ಆಗೋದು, ಇದೆಲ್ಲ ನಿಮ್ಗೆ. ಒಂದ್ ಅಂಗಡಿ ಬಾಡಿಗೆ ಕೊಡಿ. ಈ ಬಿಲ್ಡಿಂಗ್ ಅಲ್ಲಿ ನಿಮ್ದೇನಾ? ನಂದೆ. ಇದು ನಂದು, ಅಲ್ಲಿ ನನ್ನ ತಮ್ಮ ಬರುತ್ತೆ. ಒಟ್ನಲ್ಲಿ ಕೈ ಹಿಡಿದ ಪತ್ನಿಯಿಂದಲೇ ಇಲ್ಲಿ ಪತಿ ಕಣ್ಣೀರು ಹಾಕುವ ಸ್ಥಿತಿ ಎದುರಾಗಿದೆ. ವೃದ್ಧಾಪ್ಯದಲ್ಲಿ ಮಗನ ಜೊತೆ ತಾಯಿಯೂ ಕೂಡ ಬೀದಿ ಪಾಲಾಗಿದ್ದು ವಿಪರ್ಯಾಸ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರಿಬ್ಬರು 40 ವರ್ಷದಿಂದ ಸಂಸಾರ ನಡೆಸಿದಂತ ದಂಪತಿ. ಇದೀಗ ಆ ದಂಪತಿ ಜೊತೆಗೆ ಆತನ ಗಂಡ ಅನಾರೋಗ್ಯ ಪೀಡಿತನಾಗಿ ಬಳಲ್ತಾ ಇದ್ದ. ಹೀಗಾಗಿ ಈತನ ಅನಾರೋಗ್ಯ ಪೀಡಿತ ಈ ಕಾರಣದಿಂದಾಗಿ ಆತನ ಪತ್ನಿ ಆತನ ಆಸ್ತಿಯನ್ನ ಬರೆಸಿಕೊಂಡಿದ್ದಾಳೆ. ಈಗ ಗಂಡ ಮತ್ತು ಅತ್ತೆಗೆ ವಿಲನ್ ಆಗಿದ್ದಾಳೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನನ್ನ ಮಿಸ್ಸಸ್ ಇರ್ತ ಮಗಳು ಇವರೆಲ್ಲ ಹೊಡೆದು ಆಚೆ ಹಾಕಿ ಹೋಟೆಲ್ ಹೊಡೆದ್ರು. ಹೆಂಗಂದ್ರೆ ಹಂಗ್ ಬೈದ್ರು. ನಾನು ಎಲ್ಲ ನೀವೇ ಇಟ್ಕೊಳ್ರ, ನಾಳೆ ದಿವಸ ನಿಮ್ಗೆ ಆಗೋದು, ಇದೆಲ್ಲ ನಿಮ್ಗೆ. ಒಂದ್ ಅಂಗಡಿ ಬಾಡಿಗೆ ಕೊಡಿ. ನನಗೆ ತಿಂಗಳಿಗೆ 5,000ದಿಂದ 6,000 ಬೇಕು. ನೆತ್ತಿ ಮೇಲೆ ಸೂರಿಲ್ಲ, ಹೊಟ್ಟೆಗೆ ಹೊತ್ತು ಊಟವಿಲ್ಲ. ಕೋಟಿ ಕೋಟಿ ಆಸ್ತಿ ಇದ್ರೂ ಕಣ್ಣೀರು ಹಾಕುವುದು ತಪ್ಪಿಲ್ಲ. ಇಳಿ ವಯಸ್ಸಿನಲ್ಲಿ ತಾಯಿ ಮಗ ಕಣ್ಣೀರು ಹಾಕ್ತಿರೋದಕ್ಕೆ ಕಾರಣವಾಗಿದ್ದೇ ಆಸ್ತಿ. ಇದು ಚಿಕ್ಕಬಳ್ಳಾಪುರದ ಎಲೆಪೇಟೆಯಲ್ಲಿ ನಡೆದಿರೋ ಘಟನೆ. ಮನೆ ಮುಂದೆ ಹೆಂಡತಿಗೆ ಹೇಡಿ ಶಾಪ ಹಾಕ್ತಿರೋ ಇವರ ಹೆಸರೇ ವಿಶ್ವನಾಥ್. 45 ವರ್ಷಗಳ ಹಿಂದೆ ರಾಧಮ್ಮ ಅನ್ನೋರನ್ನ ಮದುವೆ ಆಗಿದ್ದ. ದಂಪತಿಗೆ 2 ಮಕ್ಕಳು ಇದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ವಿಶ್ವನಾಥ್ ಅನಾರೋಗ್ಯದಿಂದ ಆಸ್ಪತ್ರೆ ಪಾಲಾಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಪತ್ನಿ ರಾಧಮ್ಮ ಗಂಡನ ಆಸ್ತಿಯನ್ನ ಬರೆಸಿಕೊಂಡು ಮನೆಯಿಂದ ಆಚೆ ತಳ್ಳಿದ್ದಾಳೆ. ಸುಮಾರು ಕೋಟಿಗಳ ಆಸ್ತಿ. ನಾನು ಮನೆಯಲ್ಲೇ ಇದ್ದೆ. 2 ಕಿಡ್ನಿಗಳು ಫೈಲೂರ್ ಆಗಿತ್ತು. ಅಳಿಯ ಅವರು ಇವರೆಲ್ಲ ಸೇರ್ಕೊಂಡು ಆಸ್ತಿ ಹೊಡೆದು ಬಿಟ್ರು. ಯಾರ್ದು? ನಮ್ದು. ನಾನು ಬರ್ಕೊಟ್ಟಿದ್ದೀನಿ. ಇವಾಗ ಏನಕ್ಕೆ ಯಾಕೆ ಈಗ? ನಾನು ಏನ್ರೆ ಅಯ್ಯಮ್ಮ ಯಾರು? ಅಯ್ಯಮ್ಮ ಯಾರು? ಮಿಸ್ಸಸ್, ನಿಮ್ಮ ನನ್ನ ಮಿಸ್ಸಸ್ ಇರ್ತ ಮಗಳು ಇವರೆಲ್ಲ ಹೊಡೆದು ಆಚೆ ಹಾಕಿ ಇದೆಲ್ಲ ಮಾಡಿ. ದಿಕ್ಕು ತೋಚದಂತೆ ಆಗಿರೋ ವಿಶ್ವನಾಥ್ ತನ್ನ ತಾಯಿ ಜೊತೆಗೆ ಹೆಂಡತಿ ವಿರುದ್ಧ ಪ್ರತಿಭಟನೆಗೆ ಕುಳಿತಿದ್ದಾರೆ. ಮಗನ ಕಷ್ಟ ಕಂಡ ತಾಯಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಘಟನೆ ಸಂಬಂಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗ್ತಿಲ್ವಂತೆ. ಮನೆ ಹಾಗೂ ಅಂಗಡಿಗಳ ಬಾಡಿಗೆ ಹಣ ಕೊಟ್ರೆ ಸಾಕು, ನಾವು ಇರೋವರೆಗೂ ಚಿಕಿತ್ಸೆ ಆಗುತ್ತೆ, ನನ್ನ ನಂತರ ಇಡೀ ಆಸ್ತಿ ನೀವೇ ಇಟ್ಕೊಳ್ಳಿ ಅಂತ ನೊಂದ ಪತಿ ಬೇಡಿಕೊಳ್ತಿದ್ದಾರೆ. ನಿಮಗೆ ಚೆನ್ನಾಗಿಲ್ಲ ಈಗ? ನನಗೆ ತಿಂಗಳಿಗೆ 5,000ದಿಂದ 6,000 ಬೇಕು. ನಾನು ಎಲ್ಲ ನೀವೇ ಇಟ್ಕೊಳ್ರ, ನಾಳೆ ದಿವಸ ನಿಮ್ಗೆ ಆಗೋದು, ಇದೆಲ್ಲ ನಿಮ್ಗೆ. ಒಂದ್ ಅಂಗಡಿ ಬಾಡಿಗೆ ಕೊಡಿ. ಈ ಬಿಲ್ಡಿಂಗ್ ಅಲ್ಲಿ ನಿಮ್ದೇನಾ? ನಂದೆ. ಇದು ನಂದು, ಅಲ್ಲಿ ನನ್ನ ತಮ್ಮ ಬರುತ್ತೆ. ಒಟ್ನಲ್ಲಿ ಕೈ ಹಿಡಿದ ಪತ್ನಿಯಿಂದಲೇ ಇಲ್ಲಿ ಪತಿ ಕಣ್ಣೀರು ಹಾಕುವ ಸ್ಥಿತಿ ಎದುರಾಗಿದೆ. ವೃದ್ಧಾಪ್ಯದಲ್ಲಿ ಮಗನ ಜೊತೆ ತಾಯಿಯೂ ಕೂಡ ಬೀದಿ ಪಾಲಾಗಿದ್ದು ವಿಪರ್ಯಾಸ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.